ಸೊ 4 ವರ್ಷ ಆದಮೇಲೆ ನಮ್ಮ PU ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬರ್ತಾ ಇದ್ದಾರಲ್ಲ ಇದೇ ಯೂನಿಫಾರ್ಮ್ ಹಾಕೊಂಡು ಬರ್ತಾ ಇದ್ದೀವಿ ನಾವು. ಮತ್ತೆ ಡ್ರಾಮಾ ಮಾಸ್ಟ್ರು 4 ವರ್ಷ ಹಿಂದೆ US ಅಲ್ಲಿ ಇದ್ದಿದ್ದು. ಅದೇ ಊರು ನಾನು ಲಾಗಿಗೆ ಬೆಂಗಳೂರು ಕನ್ನಡ ಮಾತಾಡ್ತಿದ್ದೆ ಅಷ್ಟೇ. ಆ್ಯಕ್ಚುಲಿ ನಾನು ಈ ಕ್ಲಾಸಲ್ಲೇ ಓದ್ತಾ ಇದ್ದೆ. ಇವ್ರನ್ನೆಲ್ಲ ನೋಡಿದ್ರೆ ನಮಗೆ ನಾಲ್ಕು ಬರ್ತಾರೆ. ಮುಂಚೆ ಹಿಂಗೆ ಇದ್ವಿ ನಾವು. ಇವಾಗ ಊಟ ಕರ್ಕೊಂಡು ಹೋಗ್ತಾರೆ ಅಂತ ನಮ್ಮ ಪ್ರಿನ್ಸಿಪಲ್. ಸೊ ಆ ಮೂವಿಯಲ್ಲಿ ನನಗೊಂದು ಕಾಪಿ ಮಾಡೋ ಸೀನ್ ಕೊಟ್ಟಿದ್ದರು. ಸರಿಯಾಗಿ ಬೈದಿದ್ರು ಸ್ಟಾಫ್ ರೂಮಲ್ಲಿ ಎಲ್ಲರ ಮುಂದೆ. ಯಾವ ಕ್ಲಾಸಿಗೆ ಚೆನ್ನಾಗಿ ಕ್ಲೀನಾಗಿದೆಯೋ ಅವ್ರಿಗೆ ಈ ಥರ ಒಂದು ಟ್ರ್ಯಾಕ್ ಕೊಡ್ತಾರೆ. ವರ್ಕ್ ಮಾಡ್ತಿದ್ದೆ ಬೆಂಗಳೂರು. ಇದು ಕ್ಯಾಮರಾ ರೆಕಾರ್ಡ್ ಮಾಡ್ತೀವಿ. ಆದರೆ ನಿಮ್ಮ ಥರ ಎಲ್ಲ ಪಾಠ ಮಾಡೋದು ಸಿಗಲ್ಲ ಮತ್ತು ನಮಗೆ ನಾನೀಗ ಕೋಲ್ ಹಿಡ್ಕೊಂಬಂದಿದ್ದೆ, ನೀವು ಕಾರ್ ಹಿಡ್ಕೊಂಬಂದಿ 4 ವರ್ಷ ಬಿಟ್ಟು. ಇವಾಗ ಫುಲ್ ಕಂಪ್ಲೀಟ್ ಒದ್ದಾಗ್ಬಿಟ್ಟಿದ್ದೀನಿ ನಾನು. 2 ವರ್ಷ ಹೋಗಿದ್ದೆ ಕಾಲೇಜಿಗೆ, ಫಸ್ಟ್ PU ಸೆಕೆಂಡ್ PU. ಅದೆಲ್ಲ ಮೆಮೊರೀಸ್ ರೀಕಾಲ್ ಆಗುತ್ತೆ ಒಂದು ಸೆಕೆಂಡಿಗೆ. ಬಟ್ ಎಲ್ಲರೂ ಶೇರ್ ಮಾಡೋಕ್ಕಾಗಲ್ವಲ್ಲ ನಿಮ್ಮ ಹತ್ರ. ಲಾಗ್ CR ಲಾಗ್ಸ್ ಅಂತ. ಹಾಯ್ ಹಲೋ ನಮಸ್ಕಾರ. ಸೊ ಇವಾಗ ನಾನು ಹೋಗ್ತಾ ಇರೋದು ನಮ್ಮ PU ಕಾಲೇಜ್ಗೆ. ಸೊ 4 ವರ್ಷ ಆದಮೇಲೆ ನಮ್ಮ PU ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಇವಾಗ ಆಲ್ಮೋಸ್ಟ್ ನಮ್ಮ PU ಕಾಲೇಜಲ್ಲಿ ಬಂದಿದ್ದೀನಿ. ಇನ್ನೊಂದು 1 ಕಿಲೋಮೀಟರ್ ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. ಸೊ ಲಂಚ್ ಬ್ರೇಕ್ ಇರುತ್ತೆ ಇವಾಗ ಎಲ್ರಿಗೂ. ಸೊ ನಮ್ಮ ಟೀಚರ್ಸ್ನೆಲ್ಲ ಮಾತಾಡಿಸ್ಬಿಟ್ಟು ಅಲ್ಲಿ ಏನೇನಾಗಿತ್ತು, ಏನೇನು ಮೆಮೊರೀಸ್ ಇತ್ತು ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ ನಾನು. ನಾವು ಡೈಲಿ ಇದೇ ರೂಟಲ್ಲಿ ಹೋಗ್ತಾಯಿದ್ವಿ ಮುಂಚೆ. ಈಗ ಹೋಗಬೇಕಾದ್ರೆ ನಂಗೆ ಆ ಮೆಮೊರೀಸ್ ಎಲ್ಲ ಬರ್ತಾಯಿತ್ತು. ಬಸ್ಸಲ್ಲಿ ಡೈಲಿ ಹೋಗೋದು. ಬಸ್ಸಲ್ಲಿ ಹೋಗೋಕ್ಕೆ ನಿಯರ್ಲಿ ಎಷ್ಟು 1-1.5 ಗಂಟೆ ಬೇಕಿತ್ತು ಬಸ್ಸಲ್ಲಿ ಹೋಗೋಕ್ಕೆ ನಮ್ಮ ಮನೆಯಿಂದ. ಇವಾಗ ಇನ್ನೇನು ಬಂತು, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಾನು ನಿಮಗೆ. ಗೈಸ್ ನಮ್ಮ PU ಕಾಲೇಜ್ ಬಂತು ನೋಡಿ. ಇದೇ ಯೂನಿಫಾರ್ಮು. ಇಲ್ಲಿ ಬರ್ತಾ ಇದ್ದಾರಲ್ಲ ಇದೇ ಯೂನಿಫಾರ್ಮ್ ಹಾಕೊಂಡು ಬರ್ತಾ ಇದ್ದೀವಿ ನಾವು ಕಾಲೇಜ್ಗೆ. ಗೈಸ್ ರಿಯಲಿ 4 ವರ್ಷ ಆದಮೇಲೆ ಬರ್ತಾ ಇರೋದು ನಾನು ಇಲ್ಲಿಗೆ. ಅಲ್ಲ ಬೇರೆ. ಮತ್ತೆ ಡ್ರಾಮಾ ಮಾಸ್ಟ್ರು ಹೆಂಗಿದೆ ಸರ್? ಆರಾಮ್. ನೀವು ಹೆಂಗಿದ್ರಿ? ಪರವಾಗಿಲ್ಲ. ಗೈಸ್ ನಾನು ಇವಾಗ ಮೀಟ್ ಆಗಿರೋದು ನಮ್ಮದು ಕಂಪ್ಯೂಟರ್ಸ್ ಅವರು. ಓಕೆ ಬನ್ನಿ, ಇನ್ನೂ ಬೇರೆ ಯಾವ ಟೀಚರ್ಸ್ ಇದೆ ನೋಡೋಣ, ಮೀಟ್ ಮಾಡಿಬಿಟ್ಟು ಬರೋಣ. ಹಾಯ್ ಸರ್. ಅಲ್ಲೊಂದು ನಾನು 4 ವರ್ಷ ಹಿಂದೆ US ಅಲ್ಲಿ ಇದ್ದಿದ್ದು. ಹಿಂಗೆ ಎಲ್ಲಿ ವರ್ಕ್ ಮಾಡ್ತೀವಿ? ಸಿಸ್ಕೋ ಬೆಂಗಳೂರು. ಬೆಂಗಳೂರಲ್ಲಿ ಹೇಗೆ? ಹಾಂ ಯೂಟ್ಯೂಬ್ ಊಟ ಮಾಡ್ತೀವಿ. ಈಗ ಮತ್ತೆ ಕಮ್ಮಿ ಆಗುತ್ತೆ. ಊಟ ಮಾಡಿದ್ವಿ ಇದು ಮಾಡಿ ಗ್ರೌಂಡ್ ತೋರಿಸ್ತೀನಿ ಬನ್ನಿ. ನಾನು 10th ತನಕ ಅಥ್ಲೆಟಿಕ್ಸಲ್ಲಿದ್ದೆ. ಸೊ ಅಥ್ಲೆಟಿಕ್ಸ್ ಆದಮೇಲೆ ಈ PU ಕಾಲೇಜಿಗೆ ಬಂದಮೇಲೆ ನಾನು ಕಬಡ್ಡಿ ಸೇರಿಕೊಂಡೆ. ಕಬಡ್ಡಿ ಆದಮೇಲೆ ಕುಸ್ತಿ. ಸೊ ಕುಸ್ತಿ ಎಲ್ಲ ಫುಲ್ ಅಲ್ಲೇ ಪ್ರಾಕ್ಟೀಸ್ ಆಗ್ತಾಯಿತ್ತು ಆ ಕಡೆ. ಸೊ ಕುಸ್ತಿ ತುಂಬ ಏಟ್ ಮಾಡ್ಕೊಂಡಿದ್ದೆ. ಇಲ್ಲಿದ್ದಾರೆ ನೋಡಿ, ಏನೋ ಮಾಡ್ಸೋಣ ಬನ್ನಿ. ಲಾಗ್ CR ಲಾಗ್ಸ್ ಅಂತ. ಇಲ್ಲೇ ಇದು 4 ವರ್ಷ ಮುಂಚೆ. ಅದಕ್ಕೆ ಮತ್ತೆ ನೋಡ್ಕೊಂಡು ಬನ್ನಿ. ಹೆಂಗಾಯ್ತು? ಹಾಂ ಅಲ್ಲ ಇದೇ ಊರು ನಾನು ಲಾಗಿಗೆ ಬೆಂಗಳೂರು ಕನ್ನಡ ಮಾತಾಡ್ತಿದ್ದೆ ಅಷ್ಟೇ. ಹೆಂಗಾಯ್ತು ಕಾಲೇಜೆಲ್ಲ? ಅಡಿಲ್ಲ. ಯಾವುದು ಯಾವ ಬ್ರಾಂಚ್? ಕಾಮರ್ಸ್. ಆ್ಯಕ್ಚುಲಿ ನಾನು ಈ ಕ್ಲಾಸಲ್ಲೇ ಓದ್ತಾ ಇದ್ದೆ. ಸೆಕೆಂಡ್ PUC C ಸೆಕ್ಷನ್. ಪ್ರಿನ್ಸಿಪಲ್ನ ಮಾತಾಡಿದೆ. ಸೊ ಮಾತಾಡ್ತಿರೋ ವ್ಲಾಗ್ನ ಹಾಕಲ್ಲ. ಪ್ರಿನ್ಸಿಪಲ್ನ ಮಾತಾಡ್ತಿರೋದು. ಸೊ ನಾನು ಇನ್ನು ನೆಕ್ಸ್ಟು ಏನು ಇನ್ನೊಂದು ಕತೆ ಹೇಳ್ತೀನಿ. ಆ ಕತೆ ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಹೇಳ್ತೀನಿ, ಇವಾಗ ಹೇಳಲ್ಲ ಅದನ್ನ. ಓಕೆ ಗೈಸ್, ಇದು ಫಸ್ಟ್ ಫ್ಲೋರು. ಸೊ ಇಲ್ಲೂ ಫಸ್ಟ್ ಫ್ಲೋರ್ ನಮ್ಮದು ಫಸ್ಟ್ ಫ್ಲೋರ್ ಇತ್ತು ಕ್ಲಾಸು. ಆಮೇಲೆ ಗೈಡ್ ಹಾಕಿದ್ರು. ಹಾಯ್ ಇವ್ರನ್ನೆಲ್ಲ ನೋಡಿದ್ರೆ ನಮಗೆ ನಾಲ್ಕು ಬರ್ತಾರೆ. ಮುಂಚೆ ಹಿಂಗೆ ಇದ್ವಿ ನಾವು. ಸೊ ಇದ್ರ ಮೇಲ್ಗಡೆ
ಮೇಲ್ಗಡೆ ಫುಲ್ ಲ್ಯಾಬ್ಸ್ ಎಲ್ಲ ಇದೆ. ಲ್ಯಾಬ್ ಎಲ್ಲ ಮೇಲ್ಗಡೆ ಇತ್ತು. ಫಿಸಿಕ್ಸ್ ಲ್ಯಾಬ್ ಮೇಲ್ಗಡೆ ಅನ್ಕೋತೀನಿ, ಕೆಮಿಸ್ಟ್ರಿ ಲ್ಯಾಬ್ ಕೆಳಗಡೆ ಇದೆ. ಓಕೆ ಗೈಸ್, ಇವಾಗ ಊಟ ಕರ್ಕೊಂಡು ಹೋಗ್ತಾರಂತೆ ನಮ್ಮ ಪ್ರಿನ್ಸಿಪಲ್. ಸೊ ಊಟ ಮಾಡ್ಕೊಂಡು ಬರೋಣ. 1800 ಮಕ್ಕಳೇ ಕೂಡ ದಿನ ಇದೊಂದು ಹಾಲು ಆಚೆ ಇನ್ನೊಂದು ಹಾಲು ದೊಡ್ಡ ಕಿಚನ್ ಗೈಸ್ ಊಟ ಆಯ್ತು. ಇವಾಗ ಇಲ್ಲಿ ಹೆವಿ ಮಳೆ ಬರ್ತಾಯಿದೆ. ಆ್ಯಕ್ಚುಲಿ ಬೈಕಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ, ಏನೋ ಆಗಲ್ಲ. ನಾನು 12th ಇರಬೇಕಾದ್ರೆ ಒಂದು ಮೂವಿ ಶೂಟಿಂಗ್ ಆಯಿತು ಇಲ್ಲಿ, KTM ಅಂತ. ಆ ಮೂವಿ ಇವಾಗ ರಿಲೀಸ್ ಆಗಿದೆ 4 ವರ್ಷ ಆದಮೇಲೆ. ಸೊ ಆ ಮೂವಿಯಲ್ಲಿ ನನಗೊಂದು ಕಾಪಿ ಮಾಡೋ ಸೀನ್ ಕೊಟ್ಟಿದ್ದರು. ಆ ಮೂವಿ ಫುಲ್ ನೋಡಿದೆ, ಆ ಸೀನೇ ಕಟ್ಟಾಗೋಗಿತ್ತು. ಬರೋಕ್ಕೇನು ಬೇಜಾರಾಯಿತು, ಪರವಾಗಿಲ್ಲ. ಮೂವಿ ಅಂದಮೇಲೆ ನನಗೆ ಯಾವ ಸೀನ್ ಹಾಕ್ತಾರೆ, ಯಾವ ಸೀನ್ ಬಿಡ್ತಾರೆ ಹೇಳೋಕ್ಕಾಗಲ್ಲ. ಅದು ಬಿಟ್ಟು ಇನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ನನಗೆ ಫಸ್ಟ್ PU-ಅಲ್ಲಿ 70% ಬಂದಿತ್ತು. ಅದರಲ್ಲೂ ಒಂದು ಸಬ್ಜೆಕ್ಟಲ್ಲಿ ಜಸ್ಟ್ ಪಾಸ್ ಆಗೋಗಿದ್ದೆ. ಅದಕ್ಕೆ ಆ ಸಬ್ಜೆಕ್ಟು ಟೀಚರ್ ಬಂದುಬಿಟ್ಟು ನನ್ನ ಕರೆದು ಸರಿಯಾಗಿ ಬೈದಿದ್ರು ಸ್ಟಾಫ್ ರೂಮಲ್ಲಿ ಎಲ್ಲರ ಮುಂದೆ. ಕಮ್ಮಿ ಮಾರ್ಕ್ಸ್ ಬಂತು ನಿಮಗೆ, ಈ ಸಬ್ಜೆಕ್ಟಲ್ಲಿ ಜಸ್ಟ್ ಪಾಸ್ ಆದ ಅಂತ ಬೈತಾಯಿದ್ರು. ಯಾಕೆಂದರೆ ಕ್ಲಾಸಲ್ಲಿ ನಾನು ಅಟೆಂಟಿವ್ ಆಗಿರ್ತಾ ಇರಲಿಲ್ಲ. ಯಾವಾಗಲೂ ನನ್ನ ಪಾಡಿಗೆ ನಾನು ಇರ್ತಾಯಿದ್ದೆ, ಇಲ್ಲ ಏನೋ ಒಂದು ಮಲ್ಕೊಳ್ಳೋದು ಈಗೆಲ್ಲ ಮಾಡ್ತಾಯಿದ್ದೆ ಊಟ ಆದಮೇಲೆ. ಸೊ ಅದಕ್ಕೆ ಬೈದಿದ್ರು. ಅದಕ್ಕೆ ನಾನು ಏನು ಮಾಡಿದೆ, ಸೆಕೆಂಡ್ PU-ಅಲ್ಲಿ ಅದೇ ಸಬ್ಜೆಕ್ಟಲ್ಲಿ 96 ಮಾರ್ಕ್ಸ್ ತೆಗೆದಿದ್ದೀನಿ ನಾನು. ಸೊ ಇದೊಂದು ಟ್ರಾನ್ಸ್ಫಾರ್ಮೇಷನ್. ಅಂದರೆ ಈ ಥರದ್ದು ಆಗಬೇಕು ಲೈಫಲ್ಲಿ. ನೀವು ಅಷ್ಟೇ, ನಿಮ್ಗೆ ಏನಾದರೂ ಯಾರಾದರೂ ಬೈದರೆ ಇದಾದರೆ ನೀವು ಡಿಮೋಟಿವೇಟ್ ಆಗಬಾರ್ದು. ಇನ್ನೂ ಫುಲ್ಲು ಅದನ್ನ ಸ್ಪೋರ್ಟಿವ್ ತಗೋಬಿಟ್ಟು ಚೆನ್ನಾಗಿ ಜಾಸ್ತಿ ಮಾರ್ಕ್ಸ್ ತೆಗೆ ಟ್ರೈ ಮಾಡಿ. ಇಲ್ಲ ಏನೇ ಆಗಿರ್ಬೋದು ಲೈಫಲ್ಲಿ. ಸೊ ಸ್ಪೋರ್ಟಿವ್ ತೊಗೊಳ್ಳಿ, ಯಾವುದನ್ನೇ ಆದ್ರೂ ಚೆನ್ನಾಗಿ ಮಾಡಿ. ಸೊ ನಾನು ನಮ್ಮ ಕ್ಲಾಸ್ ಲೀಡರ್ ಆಗಿದ್ದೆ. ಯೂಶ್ವಲಿ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಕ್ಲಾಸ್ನ ನಾನೇ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದು ಮತ್ತು ಇದು ಕಾಲಿಂಗ್ ಬಲ್ಲಿ ತೆಗೆಯೋದು ಇದು ತುಂಬ ಇರುತ್ತೆ. ಸೊ ಅದು ಮಾಡಿಬಿಟ್ಟು ಅವರು ವೆರಿಫೈ ಮಾಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಯಾವ ಕ್ಲಾಸಿಗೆ ಚೆನ್ನಾಗಿ ಕ್ಲೀನಾಗಿದೆಯೋ ಅವರಿಗೆ ಈ ಥರ ಒಂದು ಫ್ಲ್ಯಾಗ್ ಕೊಡ್ತಾರೆ, ನೀವು ಕಾಣಿಸ್ಬೋದು. ಸೊ ಈ ಕ್ಲಾಸಿಗೆ ಆ ಫ್ಲ್ಯಾಗ್ ಬಂದಿದೆ. ಆ್ಯಕ್ಚುಲಿ ನಮ್ಮ ಕ್ಲಾಸ್ಗೆ ತುಂಬ ಕಮ್ಮಿನೇ ಬರ್ತಾಯಿತ್ತು ಫ್ಲ್ಯಾಗೆಲ್ಲ. ಆದರೂ ಒಂದು ಸಲ ಬಂದಿತ್ತು, ಒಂದು ಸಲ ಇಲ್ಲ 2 ಸಲ ಬಂದಿತ್ತು. ನಾನು C ಸೆಕ್ಷನಲ್ಲಿ ಇದ್ದೀನಿ. ಹಾಂ, ತಪ್ಪಾಗಿದೆ. ಈಗ ಸಿಸ್ಕೋದಲ್ಲಿ ವರ್ಕ್ ಮಾಡ್ತಿದ್ದೆ ಬೆಂಗಳೂರು. ಇದು ಕ್ಯಾಮರಾ. ಹಾಂ, ರೆಕಾರ್ಡ್ ಮಾಡ್ತೀವಿ. ಹಾಂ ಹಾಂ, ಎಲ್ಲ ಬೆಂಗಳೂರಲ್ಲಿ ಸಿಸ್ಕೋ. 4 ವರ್ಷ ಆಯಿತು. 2020 ಬ್ಯಾಚ್. ಸೊ ಇವಾಗ ಮಾತಾಡ್ತಿರೋದು ಇಬ್ಬರೂ ಕೆಮಿಸ್ಟ್ರಿ ಟೀಚರ್ಸ್. ಸರಿ, ನಮ್ದು ಇವಾಗ ಕಂಪ್ಯೂಟ್ರಿಗೂ 2 ಟೀಚರ್ ಇದ್ದಾರೆ. ಸೊ ಎಲ್ಲ ಸಬ್ಜೆಕ್ಟಿಗೂ 2 ಟೀಚರ್ ಇರ್ತಾರೆ ನಮ್ಮದ್ರಲ್ಲಿ. ಕಂಪ್ಯೂಟ್ರದ್ದು 1 ಟೀಚರ್ ಮಾತಾಡಿದ್ದೀನಿ, ಗೀತಾರಾಮಯ್ಯ ಅವ್ರ ಹತ್ರ. ಇವಾಗ ಶ್ರೀಕಾಂತ್ ಚಡಗೆ ಸರ್ ಹತ್ರ ಮಾತಾಡಬೇಕು. ಅವ್ರು ಎಲ್ಲಿದ್ದಾರೆ ನೋಡೋಣ. ಅವ್ರು ನಿಮ್ಮ ಥರ ಎಲ್ಲ ಪಾಠ ಮಾಡೋದು ಸಿಗಲ್ಲ ಮತ್ತು ನಮಗೆ ಆಗಿ ಸರ್ ಬೆಂಗಳೂರಂಗೆಲ್ಲ ಅವ್ರ ಪಾಡಿಗೆ ಅವ್ರು ಬರ್ತಾರೆ ಹೋದ್ರಷ್ಟೇ. ಅಲ್ಲ ಅದು ಹಾಗೆ ನಮ್ಗೆ ಗೊತ್ತಿದೆ. ಹಾಗೆಲ್ಲ ಮಾಡೋಕ್ಕೆ ನನಗೆ ಕಂಪ್ಯೂಟ್ರಿಗೆ 100 ಬಂದಿದ್ದು ಫೈನಲ್ ಆಗಿ. ಇದೀಗ ಇಂಗ್ಲೀಷ್ ಮೀಡಿಯಂ ಬಿಲ್ಡಿಂಗ್ ಇದೆ. ಹಾಂ ಹಾಂ ಹಾಂ, ಓ ಎಲ್ಲ ಲಿಂಕ್ ಆಗಿ ಹೋಯ್ತಿದೆ. ಹೌದು. ಬೇಕಿದೆ ಇದು. ಕೊಕ್ಕರಣ ಸೈಡಿಂದ ಬಂದು ನೋಡಿರ್ಬೋದೇನು ಗೊತ್ತಿಲ್ಲ. ಸಿಸ್ಕೋದಲ್ಲಿ ವರ್ಕ್ ಮಾಡ್ತಾರೆ ಆಯಿತಾ. ನಾನು ಹೇಳಿದೆ ಅಂತ ಇನ್ನೊಂದು 4 ವರ್ಷ ಬಿಟ್ಟು ನೀವು ಹಂಗೆ ಓದಿರ್ತಾರೆ ಏನ. ಹಾಂ ಹಾಂ, ಒಂದು ದೊಡ್ಡ ಕಾರ್ ಹಿಡ್ಕೊಂಡು ಹಾಂ, ಅದು ನಾನೀಗ ಕೋಲ್ ಹಿಡ್ಕೊಂಬಂದು ನೀವು ಕಾರ್ ಹಿಡ್ಕೊಂಬಂದು 4 ವರ್ಷ ಬಿಟ್ಟು.
ಓಕೆ ಗೈಸ್, ನಾನು ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಪ್ರಿನ್ಸಿಪಲ್ ಹತ್ರ ಬಾಯ್ ಅಂತ ಹೇಳಿದೆ. ಅವ್ರು ಹೇಳಬೇಕಾದ್ರೆ ಒಂದಿಷ್ಟು ಮ್ಯಾಗ್ಝೀನು, ಬುಕ್ಸು ಏನೋ ಕೊಟ್ಟಿದ್ದಾರೆ, ಕೆಲವೊಂದು ಡೈರಿ ಎಲ್ಲ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ತುಂಬ ವರ್ಷ ಆದಮೇಲೆ ಮತ್ತೆ ಇಲ್ಲಿ ಬರೋದಕ್ಕೆ. ಆಲ್ಮೋಸ್ಟ್ 4 ವರ್ಷ ಆಗಿತ್ತು. ಗೈಸ್, ಇಲ್ಲಿ ಹೆವಿ ಮಳೆ ಬರ್ತಾ ಇದೆ. ಒಂದೇ ಒಂದು ಸೆಕೆಂಡಿಗೆ ಫುಲ್ ಒದ್ದಾಡ್ಬಿಟ್ಟಿದ್ದೀನಿ ನಾನು. ಈ ಸೈಡ್ ಹಾಕೋಣ ಅಂತ ನಿಲ್ಲಿಸ್ತಾ ಇದ್ದೀನಿ, ಅಷ್ಟರೊಳಗಡೆ ಫುಲ್ ಹೆವಿ ಮಳೆ ಬಂದುಬಿಟ್ಟು ಫುಲ್ ಕಂಪ್ಲೀಟಾಗಿ ಒದ್ದಾಗಿದ್ದೀನಿ. ಬೆಂಗಳೂರು ಆದರೆ ಸೈಡ್ ಹಾಕಿದ್ರೆ ಅಷ್ಟರೊಳಗಡೆ ಮಳೆ ನಿಲ್ತಾ ಇತ್ತು. ಅದನ್ನು ಒದ್ದಾಡೂ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಫುಲ್ ಕಂಪ್ಲೀಟ್ ಒದ್ದಾಗ್ಬಿಟ್ಟಿದ್ದೀನಿ ನಾನು. ಗೈಸ್, ಸ್ವಲ್ಪ ಮುಂದೆ ಬಂದೆ ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗಂತೂ ಇನ್ನೂ ಜಾಸ್ತಿನೇ ಮಳೆ ಬರ್ತಾ ಇದೆ ಫುಲ್ಲು. ನಾನಂತೂ ಕಂಪ್ಲೀಟ್ ಒದ್ದೆ. ನೋಡಿ, ಎಲ್ಲ ಮಳೆಲ್ಲ ಹೋಗ್ತಾ ಇದ್ದಾರೆ. ಫುಲ್ ಅಂದರೆ ಫುಲ್ ಹೆವಿ ಮಳೆ ಬರ್ತಾಯಿದೆ ಇವಾಗ. ಓಕೆ ಗೈಸ್, ಇಲ್ಲಿ ಊರಲ್ಲಂತೂ ಮಳೆಗಂತೂ ಬರಗಾಲ ಇಲ್ಲ. ಮಳೆ ಅಂತೂ ಹೆವಿ ಬರ್ತಾಯಿದೆ ಮಳೆ. ನಂಗೆ ಕಾಣಿಸ್ತಾನೆ ಇಲ್ವಲ್ಲ, ಫುಲ್ ಡಾರ್ಕ್ ಇದೆ. ಓಕೆ ಗೈಸ್, ನಾನಿನ್ನು ಮಳೆ ಬಿಟ್ಟಾದ್ಮೇಲೆ ಮನೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಇವತ್ತು ಸ್ಕೂಲಲ್ಲಿ PU ಕಾಲೇಜಲ್ಲಿ ಎಲ್ಲರೂ ಮಾತಾಡಿಸಿದೆ. ಖುಷಿ ಆಗ್ತಾಯಿದೆ ಒಂದ್ಸಲ, ಎಲ್ಲ ಮೆಮೊರಿ ರೀಕಾಲ್ ಆಗ್ತಾಯಿದೆ. ಬಿಕಾಸ್ ನಾನು ಹೋಗ್ತಿರೋ ರೂಟೇ ಇದೆ. ಇದೇ ರೂಟಲ್ಲಿ ನಾನು ಕಾಲೇಜ್ಗೆ ಹೋಗ್ತೀನಿ, ಬರ್ತೀನಿ ಮನೆಗೆ. ಮುಂಚೆ 4 ವರ್ಷ ಹಿಂದೆ 2 ವರ್ಷ ಹೋಗಿದ್ದೆ ಕಾಲೇಜಿಗೆ, ಫಸ್ಟ್ PU ಸೆಕೆಂಡ್ PU. ಅದೆಲ್ಲ ಮೆಮೊರೀಸ್ ರೀಕಾಲ್ ಆಗುತ್ತೆ ಒಂದು ಸೆಕೆಂಡಿಗೆ. ಬಟ್ ಎಲ್ಲರೂ ಶೇರ್ ಮಾಡೋಕ್ಕಾಗಲ್ವಲ್ಲ ನಿಮ್ಮ ಹತ್ರ. ಹಂಗೆ ಅಷ್ಟೇ ಮಾಡ್ಬೋದು, ಮಾಡೋಕ್ಕಾಗಿರೋವಂಥದ್ದೇನು ವಿಷಯ ಇಲ್ಲ. ಬಟ್ ಅದಷ್ಟು ಟೈಮ್ ಬೇಕು ಎಲ್ಲ ಶೇರ್ ಮಾಡೋದಕ್ಕೆ. ವೀಡಿಯೋ ಸಿಕ್ಕದಾದಷ್ಟು ನೀವು ಈ ವಿಡಿಯೋನೇ ಫುಲ್ ನೋಡ್ತಾ ಇಲ್ಲ. ಇನ್ನು ಅಷ್ಟೇ ದೊಡ್ಡ ಲೆಂತಿ ವೀಡಿಯೋ ಹಾಕಿದ್ರೆ ನೀವು ಎಲ್ಲಿ ನೋಡ್ತೀರಾ? ಓಕೆ ಗೈಸ್, ನಾನು ಮನೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಆ್ಯಕ್ಚುಲಿ ಆ ಥರದೊಂದು ರೈನ್ ಕೋಟ್ ತೊಗೋಬೇಕು ನಾನು, ಇಲ್ಲಾಂದರೆ ನಾನು ಬೆಂಗಳೂರು ಹೋಗೋಕ್ಕಾಗಲ್ಲ. ಆ ಥರ ಒಂದು ರೈನ್ ಕೋಟ್ ತೊಗೊಂಡು ಒನ್ ಟೈಮ್ ಯೂಸ್ಗೆ ಒಂದು ರೈನ್ ಕೋಟ್ ತೊಗೊಬೇಕು ನಾನು ಇವತ್ತು. ಫಸ್ಟ್ ಇವತ್ತೇ ತೊಗೊತೀನಿ ನಾನು ಆ ರೈನ್ ಕೋಟ್ನ. ಇಲ್ಲಾಂದ್ರೆ ನಾನು ನಾಡ್ದು ಫ್ರೈಡೇ ಮನೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಿಗೆ. ಸೊ ಹೆಂಗೆ ಹೋಗೋಕ್ಕೆ ನನಗೆ ಬೇಕೇ ಬೇಕು ಆ ರೈನ್ ಕೋಟ್. ಓಕೆ ಗೈಸ್, ಕೈಯೆಲ್ಲ ಫುಲ್ ಒದ್ದೆ. ಸೊ ಇನ್ನು ನಾನು ನಿಮ್ಗೆ ಹೋಗ್ಬಿಟ್ಟೆ ಸಿಗ್ತೀನಿ ನಾನು.